ನೀವು ನೋಡ್ತಾ ಇದ್ದೀರಾ TV9 ಡಿಜಿಟಲ್. ನಾನು ವಿಜಯ್ ವೀರಪ್ಪ. ಇವತ್ತು ಇಡೀ ವಿಶ್ವದ ಕ್ರೀಡಾ ಪ್ರೇಮಿಗಳು ಕಣ್ಣಿಟ್ಟಿರೋದು ಆ ಒಂದು ಮಹಾಯುದ್ಧದ ಮೇಲೆ. ಫಿಫಾ ವಿಶ್ವಕಪ್ 2026ರ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ವರ್ಸಸ್ ಸ್ಪೇನ್ ಮುಖಾಮುಖಿ ಆಗ್ತಾ ಇವೆ. ಆದರೆ ಈ ಹೈ ವೋಲ್ಟೇಜ್ ಪಂದ್ಯ ಆರಂಭ ಆಗೋದಕ್ಕೂ ಮುನ್ನವೇ ಫುಟ್ಬಾಲ್ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ಲಿಯೋನೆಲ್ ಮೆಸ್ಸಿ ಹಂಚಿಕೊಂಡಿರುವ ಒಂದು ಎಮೋಷನಲ್ ಪೋಸ್ಟ್ ಈಗ ಅವರ ಅಭಿಮಾನಿಗಳಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಅಷ್ಟೇ ಅಲ್ಲ, ಇದು ಮೆಸ್ಸಿ ಅವರ ಕೊನೆಯ ವಿಶ್ವಕಪ್ ಪಂದ್ಯನ ಅನ್ನೋ ಚರ್ಚೆಗಳಿಗೂ ಕೂಡ ಇದು ಕಾರಣ ಆಗಿದೆ. ಹಾಗಿದ್ರೆ ಮೆಸ್ಸಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸಹ ಆಟಗಾರರಿಗೆ ಮತ್ತೆ ಅಭಿಮಾನಿಗಳಿಗೆ ಏನೆಲ್ಲ ಹೇಳಿದ್ದಾರೆ, ಅವರ ಪತ್ನಿ ಆಂಟೋಲೆನಾ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಈ ಎಲ್ಲ ಆಸಕ್ತಿದಾಯಕ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ಪೇನ್ ವಿರುದ್ಧದ ಮಹಾ ಫೈನಲ್ ಪಂದ್ಯಕ್ಕೂ ಮುನ್ನ ಲಿಯೋನೆಲ್ ಮೆಸ್ಸಿ ತಮ್ಮ ಇಡೀ ಅರ್ಜೆಂಟೀನಾ ತಂಡ, ಕೋಚಿಂಗ್ ಸ್ಟಾಫ್ ಹಾಗೆ ಅಭಿಮಾನಿಗಳನ್ನು ಉದ್ದೇಶಿಸಿ ಒಂದು ಅತ್ಯಂತ ಭಾವುಕವಾದ ಸಂದೇಶ ಬರ್ಕೊಂಡಿದ್ದಾರೆ. ಅವರ ಮಾತುಗಳು ಪ್ರತಿಯೊಬ್ಬ ಫುಟ್ಬಾಲ್ ಪ್ರೇಮಿಯ ಹೃದಯ ಮುಟ್ಟೋ ಹಾಗಿದೆ. ಮೆಸ್ಸಿ, ಇಷ್ಟು ವರ್ಷಗಳ ನನ್ನ ಜರ್ನಿಯಲ್ಲಿ ನನಗೆ ಸಿಕ್ಕ ಕೇವಲ ಪ್ರಶಸ್ತಿಗಳು ಅಥವಾ ಟ್ರೋಫಿಗಳು ಮಾತ್ರ ಮುಖ್ಯ ಆಗಿರಲಿಲ್ಲ. ಬದಲಿಗೆ ಈ ಸುದೀರ್ಘವಾದ ಪ್ರಯಾಣ ನನಗೆ ಅತ್ಯಂತ ಸುಂದರವಾಗಿತ್ತು. ಈ ಅದ್ಭುತ ತಂಡದ ಜೊತೆ ಪ್ರತಿದಿನ ಕಳೆಯೋದು, ಒಟ್ಟಾಗಿ ಸ್ಪರ್ಧಿಸೋದು, ಕಷ್ಟದ ಸಮಯದಲ್ಲೂ ಒಗ್ಗಟ್ಟಾಗಿ ಎದ್ದು ನಿಲ್ಲೋದು, ಮತ್ತು ಈ ಪ್ರಯಾಣದ ಪ್ರತಿ ಹೆಜ್ಜೆಯನ್ನು ಎಂಜಾಯ್ ಮಾಡೋದು ನಿಜಕ್ಕೂ ಬೆಲೆ ಕಟ್ಟಲಾಗದ್ದು ಅಂತ ಬರೆದುಕೊಂಡಿದ್ದಾರೆ. ಮೆಸ್ಸಿ ಕೇವಲ ಆಟಗಾರರನ್ನಷ್ಟೇ ಅಲ್ಲದೆ ಅರ್ಜೆಂಟೀನಾ ತಂಡವನ್ನು ಒಂದು ಸುಂದರ ಕುಟುಂಬದ ಹಾಗೆ ನೋಡಿಕೊಳ್ಳುವಂಥ, ತೆರೆಮರೆಯಲ್ಲಿ ಹಗಲು ರಾತ್ರಿ ಶ್ರಮಿಸುವಂಥ ಪ್ರತಿಯೊಬ್ಬ ಸಿಬ್ಬಂದಿಗೂ ಧನ್ಯವಾದ ಅರ್ಪಿಸಿದ್ದಾರೆ. ಈ ಒಗ್ಗಟ್ಟೆ ನಮ್ಮ ತಂಡದ ಇಷ್ಟೊಂದು ಸುದೀರ್ಘ ಯಶಸ್ಸಿಗೆ ಮುಖ್ಯ ಕಾರಣ ಅನ್ನೋದನ್ನು ಅವರು ನೆನಪಿಸ್ಕೊಂಡಿದ್ದಾರೆ. ಮೆಸ್ಸಿ ಅವರ ಇದೇ ಪೋಸ್ಟ್ನಲ್ಲಿ ಗಮನ ಸೆಳೆದ ಮತ್ತೊಂದು ಮುಖ್ಯವಾದ ಸಾಲು ಅಂದರೆ ಅದು ಫೈನಲ್ ಪಂದ್ಯದ ರಿಸಲ್ಟ್ ಕುರಿತು. ಮೆಸ್ಸಿ ಬರ್ಕೊಂಡಿರೋದು, ನಾಳೆಯ ಫೈನಲ್ ಪಂದ್ಯದಲ್ಲಿ ಏನೇ ಆಗಲಿ, ಈ ನಮ್ಮ ತಂಡ ಈಗಾಗಲೇ ಇತಿಹಾಸದಲ್ಲಿ ಯಾರು ಎಂದಿಗೂ ಮರೆಯಲು ಸಾಧ್ಯವಾಗದ, ಯಾರಿಂದಲೂ ಅಳಿಸೋದಕ್ಕೂ ಸಾಧ್ಯವಿಲ್ಲದ ಒಂದು ಅದ್ಭುತವಾದ ಕಥೆಯನ್ನು ಬರೆದಿದೆ ಅನ್ನೋ ಸಾಲು. ಮೆಸ್ಸಿ ಅವರ ಈ ಮಾತುಗಳನ್ನು ನೋಡಿದ ಅಭಿಮಾನಿಗಳು ಮಾತ್ರ ಅಲ್ಲ, ಸ್ವತಃ ಅವರ ಪತ್ನಿ ಆಂಟೋಲೆನಾ ಭಾವುಕರಾಗಿದ್ದಾರೆ. ಗಂಡನ ಈ ಎಮೋಷನಲ್ ಪೋಸ್ಟ್ ಓದಿ ಅವರ ಕಣ್ಣಾಲಿಗಳು ತುಂಬಿ ಬಂದಿವೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಮೋಜಿಗಳ ಮೂಲಕ ತಮ್ಮ ಪ್ರೀತಿ ಹಾಗೆ ಕಣ್ಣೀರನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಅಭಿಮಾನಿಗಳಲ್ಲಿ ಮಾತ್ರ ಈಗ ಒಂದು ದೊಡ್ಡ ಆತಂಕ ಮತ್ತು ಕುತೂಹಲ ಶುರುವಾಗಿದೆ. ಮೆಸ್ಸಿ ಈ ರೀತಿ ಬರೆದಿರೋದು ಅರ್ಜೆಂಟೀನಾ ಜೆರ್ಸಿಯಲ್ಲಿ ಅಥವಾ ವಿಶ್ವಕಪ್ ಇತಿಹಾಸದಲ್ಲಿ ಅವರ ಕೊನೆಯ ಪಂದ್ಯ ಆಗಬಹುದಾ ಅಂತ ದೊಡ್ಡ ಮಟ್ಟದ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಈ ಹಿಂದೆ 2016ರಲ್ಲಿ ಒಮ್ಮೆ ನಿವೃತ್ತಿ ಘೋಷಿಸಿದ್ರು, ಮತ್ತೆ ಕಮ್ಬ್ಯಾಕ್ ಮಾಡಿದ್ದ ಮೆಸ್ಸಿ ಈಗ ಮತ್ತೊಮ್ಮೆ ವಿಶ್ವಕಪ್ ಗೆದ್ದು ತಮ್ಮ ಅಂತಾರಾಷ್ಟ್ರೀಯ ಕೆರಿಯರ್ಗೆ ಒಂದು ಗ್ರ್ಯಾಂಡ್ ಫೇರ್ವೆಲ್ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರಾ ಅನ್ನೋ ಅನುಮಾನ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಅದೇನೇ ಇರಲಿ, ಇವತ್ತಿನ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಗೆದ್ದು ಮತ್ತೊಮ್ಮೆ ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿಯೋ ಮೂಲಕ ಲಿಯೋನೆಲ್ ಮೆಸ್ಸಿ ಅವರಿಗೆ ಒಂದು ರಾಜಮಾರ್ಗದ ಬೀಳ್ಕೊಡುಗೆ ಸಿಗಲಿ ಅನ್ನೋದೇ ಅವರ ಕೋಟ್ಯಂತರ ಅಭಿಮಾನಿಗಳ ಆಸೆ ಆಗಿದೆ. ಇವತ್ತಿನ ಪಂದ್ಯದಲ್ಲಿ ಸ್ಪೇನ್ ಗೆಲ್ಲುತ್ತಾ ಅಥವಾ ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಗುತ್ತಾ? ಹಾಗೆ ಇದು ನಿಜಕ್ಕೂ ಮೆಸ್ಸಿ ಅವರ ಕೊನೆಯ ವಿಶ್ವಕಪ್ ಪಂದ್ಯನ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಶೇರ್ ಮಾಡಿ.